ಓಕೆ. ಸೊ ಪ್ರಾಣಿ ಅಂಗಾಂಶ ಶುರು ಮಾಡಿದ್ದೆ ನಿನ್ನೆ. ಅದರೊಳಗೆ ನರ ಅಂಗಾಂಶ ಅನ್ನೋದು ಗೊತ್ತಾಯ್ತು ನಿಮ್ಗೆ. ಯಾವ ಅಂಗಾಂಶ? ಸೊ ಪ್ರಾಣಿ ಅಂಗಾಂಶವನ್ನು ಎಷ್ಟು ರೀತಿಯ ವಿಂಗಡಣೆ ಮಾಡಿದ್ರಿ? ಪ್ರಾಣಿ ಅಂಗಾಂಶವನ್ನು 4 3 ನೋಡ್ರಿ, ಯೋಚನೆ ಮಾಡಿರಿ ಇನ್ನೊಂದ್ಸಲ. 4 ಯಾವ್ಯಾವ ರೀ? 1ನೇದು 2 3 4. ಇಲ್ಲೇನೋ ಚಿತ್ರ ತೆಗ್ದೀನಿ, ಇದನ್ನು ಇಗ್ನೋರ್ ಮಾಡಿರಿ. ಮೊದಲನೇದು ಯಾವುದಂದ್ರಿ? ಅನುಲೇಪಕ ಅಂಗಾಂಶ ಅಂದ್ರೆ ಸಾವ್ಕಾರ ಮಂದಿ ಬರೀದು ಮುಗಿಸ್ಬೇಕು, ಅಲ್ಲಿಗೆ ಮುಗಿದು ಬಿಡ್ಬೇಕದ. ಈ ಕಡೆ ಚಾಲೂ ಮಾಡಿನ ಅಂದ್ರೆ ಅದನ್ನು ಬೇರೆ ಚಾಲು ಆಗ್ಬೇಕು. ಅನುಲೇಪಕ ಅಂಗಾಂಶ ಅಂದ್ರೆ ಏನು ಮಾಡೋದ್ರಿ? ಪ್ಯಾಕ್ ಮಾಡೋದಾ? ದಂಡಿಗಿದ್ದವರು ಮಾತಾಡ್ರಿ ಒಂದು ಸ್ವಲ್ಪ ನಡೀತೈತಿ. ಕೊನೆಯ ಮಂದಿ ಅನುಲೇಪಕ ಅಂಗಾಂಶ ಅಂದ್ರೆ ಏನು ಮಾಡೋದು? ಎರಡನೇದು ಯಾವುದಿತ್ತು? ಸ್ನಾಯು ಅಂಗಾಂಶ ಏನು ಮಾಡ್ತೈತಿ? 3ನೇದು ಅಂದ್ರೆ ಹೆಸರೇ ಸೂಚಿಸುವಂಗೆ ಸಂಯೋಜನೆ ಮಾಡ್ತೈತಿ. ಏನು ಮಾಡ್ತೈತಿ? ಸಂಯೋಜನೆ. 4ನೇದು ಯಾವ ಅಂಗಾಂಶ? ಒಂದು ಕೆಲಸ ಮಾಡಿರಿ, ಈ ಅಂಗಾಂಶ ಎಂಬ ಚಾಪ್ಟರ್ ಮುಗ್ಸಕ್ಕೆ ನಂಗೆ ಟೈಮ್ ಕೊಡ್ರಿ, ಹೌದಾ? ಅದಾದಮೇಲೆ ಒಟ್ಟ ಬೇಸರ ಆಗಂಗಿಲ್ಲ ನಿಮ್ಗೆ. ದಂಡಿ ಬಯಾಲಜಿ ಮುಗಿತನ ಒಟ್ಟ ಬೇಸರ ಆಗಂಗಿಲ್ಲ. ಮಾರಿ ಸಣ್ಣ ಹೋಗ್ಯಾವ ಕಾಣತಾವ ನನಗೆ. ಬೆಳಿಗ್ಗೆ ಈಗ 9:30 ಆಗ್ಯದ, ಹೀಗೆ ಹಿಂಗಾದ್ರೆ 5 ತನ ಹೆಂಗೆ ಹತ್ತು ಚಿಂತಿ ನನಗೆ, ಹೌದಾ? ಸೊ ನೆಕ್ಸ್ಟ್ ಎರಡನೇದು ಬರೋದು. ಎರಡನೇದು ಹೇಳ್ತೀನಿ, ಸ್ನಾಯು ಅಂಗಾಂಶ ಅಂತೇಳಿ. ಸ್ನಾಯು ಅಂಗಾಂಶ ದೇಹದ ಚಲನೆಗೆ ಕಾರಣವಾಗಿರುವಂಥ ಜೀವಕೋಶಗಳ ಗುಂಪಿಗೆ ಸ್ನಾಯು ಕೋಶಗಳು ಅಥವಾ ಸ್ನಾಯು ಅಂಗಾಂಶ ಅಂತ ಕರೀತಾರೆ. ಸ್ನಾಯುಗಳ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಅಂತ ಕೇಳ್ತಾರೆ ಮಯೋಲಜಿ. ಯಾವಲಜಿ? ಮಯೋಲಜಿ ಎಂಬ ಶಾಸ್ತ್ರ ಏನು ಮಾಡ್ತದೆ? ಸ್ನಾಯುಗಳ ಕುರಿತು ಅಧ್ಯಯನವನ್ನು ಮಾಡ್ತದೆ. ಅದಾದಮೇಲೆ ಮುಂದಕ್ಕೆ ಬರ್ತೀನಿ. ಸ್ನಾಯು ಕೋಶಗಳಲ್ಲಿ ಕೆಲವೊಂದಿಷ್ಟು ಫೈಬರ್ಗಳಿರ್ತಾವೆ, ಅವಕ್ಕೆ ಮಯೋಫೈಬ್ರಿಲ್ಸ್ ಅಂತ ಕರೀತಾರೆ. ಯಾವ ಫೈಬ್ರಿಲ್ಸ? ಯಾವುದ್ರಿ? ಈ ಮಯೋಫೈಬ್ರಿಲ್ಸ್ ಕೆಲಸ ಏನಪ್ಪ ಅಂತ ಕೇಳಿದ್ರೆ, ಇದು ಹಿಗ್ಗುವ ಮತ್ತು ಕುಗ್ಗುವ ಸಾಮರ್ಥ್ಯವನ್ನು ಒದಗಿಸ್ಕೊಡ್ತೈತಿ. ದೀಸ್ ಕ್ಯಾನ್ ಕೆಪೇಬಲ್ ಆಫ್ ಮೂಮೆಂಟ್, ಹೌದಾ? ಮೂಮೆಂಟ್ ಮಾಡೋದಕ್ಕೆ ಸಹಾಯ ಯಾರು ಮಾಡತ್ತಾರ ಅಂದ್ರೆ ಈ ಪ್ರೋಟೀನ್ಗಳು. ಆ ಪ್ರೋಟೀನ್ಗಳಿಗೆ ಮಯೋಫೈಬ್ರಿಲ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹಂಗಂದ್ರೆ ಸ್ನಾಯು ಅಂಗಾಂಶವನ್ನು ಮತ್ತೆ 3 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ರೀತಿಯಾಗಿ? ಯಾರನ್ನ 3 ರೀತಿಯಾಗಿ. 1ನೇದು ಐಚ್ಛಿಕ ಸ್ನಾಯುಗಳು. ಯಾವ ಸ್ನಾಯುಗಳು? ಇದು ನೆನಪಿರಲಿಲ್ಲ ಅಂದ್ರೆ ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೀತಾರೆ ಇದಕ್ಕೆ. ಯಾವ ಸ್ನಾಯುಗಳು? ಪಟ್ಟೆ ಸಹಿತ ಸ್ನಾಯುಗಳು. ಇಂಗ್ಲೀಷ್ದವರಿಗೆ ಸ್ಟ್ರೈಯೇಟೆಡ್ ಮಸಲ್ಸ್ ಅಂತಾರೆ. 2ನೇದು ಅನೈಚ್ಛಿಕ ಸ್ನಾಯುಗಳು. ಆಂಗ್ಲ ಭಾಷೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತ ಕೇಳಿದ್ರೆ ಮೃದು ಸ್ನಾಯುಗಳು ಅಂತ ಕರೀತಾರೆ. ಮೃದು ಸ್ನಾಯುಗಳು. ಹೌದಾ? 3ನೇದು ಹೃದಯ ಸ್ನಾಯು. ಯಾವುದೋ ಹೆಸರಿಲ್ಲ ಇದಕ್ಕೆ. 3ನೇದು ಹೃದಯ ಸ್ನಾಯುಗಳು ಅಥವಾ ಕಾರ್ಡಿಯಾಕ್ ಮಸಲ್ಸ್ ಅಂತ ಕರೀತಾರೆ. ಇದಿಷ್ಟು ಗೊತ್ತಾಕೈತಿ. ಸೊ 3 ರೀತಿಯ ವಿಂಗಡಣೆ ಮಾಡ್ತೀವಿ. ಐಚ್ಛಿಕ ಸ್ನಾಯುಗಳು ಅಥವಾ ಪಟ್ಟೆ ಸಹಿತ ಸ್ನಾಯುಗಳು ಅಂದ್ರೆ ಏನು? ಹೌದಾ? ಕೇಳ್ತೀರಾ? ಕೇಳಂಗಿಲ್ಲ? ಕೇಳ್ತೀರಿ, ಆಬ್ವಿಯಸ್ಲಿ ಕೇಳ್ತೀರಿ. ಏನಿದು? ಐಚ್ಛಿಕ ಸ್ನಾಯು ಅಂದ್ರೇನು? ಪಟ್ಟೆ ಸಹಿತ ಸ್ನಾಯುಗಳು ಅಂದ್ರೆ ನೋಡ್ರಿ, ನೋಡೋದಕ್ಕೆ ಈ ರೀತಿ ಅಡ್ಡ ಪಟ್ಟಿಯ ರೂಪದಲ್ಲಿ ಕಂಡುಬರುವಂಥ ಸ್ನಾಯುಗಳಿಗೆ ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೀತಾರೆ. ಹಿಂಗೆ ಕಂಡು ಬರ್ತಾವ. ಡಯಾಗ್ರಾಮ್ ಭಾಳ ಹೊಲಸಾಯ್ತು, ಮತ್ತು ಇದನ್ನು ನೀವು ತೊಗೊಂಡು ಹಿಂಗಿರ್ತಾವೆ. ಸೊ ಇವು ಸ್ನಾಯುಗಳೆಲ್ಲ ಎಲ್ಲಿ ಅಂಟ್ಕೊಂಡಿರ್ತಾವಪ್ಪ ಅಂತ ಕೇಳಿದ್ರೆ ಮೂಳೆಗಳಿಗೆ ಅಂಟಿಕೊಂಡಿರ್ತಾವ. ಎಲ್ಲಿಗೆ ಅಂಟ್ಕೊಂಡಿರ್ತಾವೆ ರೀ? ಮೂಳೆಗಳಿಗೆ ಅಂಟಿಕೊಂಡಿರ್ತಾವೆ. ಪಟ್ಟೆ ರೀತಿ ಒಳಗಿರ್ತಾವೆ. ಅದಕ್ಕೆ ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೀತಾರೆ. ಸ್ಟ್ರೈಯೇಟೆಡ್ ಮಸಲ್ಸ್ ಅಂತ ಕರೀತಾರೆ. ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಮೂಳೆಗಳಿಗೆ ಅಂಟಿಕೊಂಡಿರೋದ್ರಿಂದ ಈ ಸ್ನಾಯುಗಳನ್ನು ಮೂಳೆ ಸ್ನಾಯುಗಳು ಅಂತ ಕರೀತಾರೆ. ಯಾವ ಸ್ನಾಯುಗಳು? ಮೂಳೆ ಸ್ನಾಯುಗಳು ಅಂತ ಕರೀತಾರೆ. ಹೌದಾ? ಇನ್ನು ಕೊನೆಯದಾಗಿ ಏನಪ್ಪ ಅಂತ ಕೇಳಿದ್ರೆ ಇವು ಐಚ್ಛಿಕ ಸ್ನಾಯುಗಳು. ಐಚ್ಛಿಕ ಅಂದ್ರೆ ಮಾನವರು ಹೇಳ್ದಂಗೆ ಅಥವಾ ನಮ್ಮ ಇಚ್ಛೆಗೆ ಒಳಪಡುವಂಥ ಸ್ನಾಯುಗಳಿಗೆ ಐಚ್ಛಿಕ ಸ್ನಾಯುಗಳು ಅಂತ ಕರೀತಾರೆ. ನಮ್ಮ ಇಚ್ಛೆ ಅಂದ್ರೆ ಏನು? ನಾವು ಹೆಂಗೆ ಹೇಳ್ತೇವೆ ಹಂಗೆ ಕೇಳೋರಿ. ಹೆಂಗೆ? ಒಂದು ಎಕ್ಸಾಂಪಲ್ ಹೌದಂತೀರಾ? ಬೌಲಿಂಗ್ ಮಾಡ್ಬೇಕು, ಮಾಡಾತೈತಿ, ಕುಂಟೆಬಿಲ್ಲೆ ಆಡ್ಬೇಕು, ಗೊತ್ತಲ್ಲತೈತಿ ಇಲ್ಲ ಏನು ಹೇಳತ್ತೀನಿ ಅಂತೇಳಿ. ಏನು ಕೇಳಿಸಲ್ಲಾಗ್ಯದ? ವಯಸ್ಸಲ್ಲಿ ತಾನ ಕೇಳಿಸ್ತೈತೆ ಅಲ್ರಿ? ನಡೀತೈತಿ. ಬೌಲಿಂಗ್ ಮಾಡ್ಬೇಕಂದ್ರೆ ಯಾರು ಮಾಡತ್ತಾರ? 6 ಹೊಡಿಬೇಕು, ಬ್ಯಾಟಿಂಗ್ ಆಡ್ಬೇಕು, ಯಾರು ಆಡತ್ತಾರ?
ಐಚ್ಛಿಕ ಸ್ನಾಯುಗಳು. ನಾವು ಹೇಳ್ದಂಗೆ ನಡ್ಕೊಳತ್ತಾರ, ಹಿಂಗೆ ನಡಿಲಾತಿನ, ಹಿಂಗೆ ಮೈ ಕೈ ಮಾಡತ್ತೀನಿ, ಇದನ್ನೆಲ್ಲ ಯಾರು ಮಾಡತ್ತಾರ ಅಂದ್ರೆ ಐಚ್ಛಿಕ ಸ್ನಾಯುಗಳು. ಹೃದಯ ಹಿಂಗೆಲ್ಲ ಮಾಡೋದು ಮಾಡ್ತೇನೆ, ಮಾಡ್ತಾರೆ ಹೃದಯ ಹಿಂಗೆಲ್ಲ ಮಾಡಂಗಿಲ್ಲ, ಅದು ನಮ್ಮ ಇಚ್ಛೆಗೆ ನಡ್ಕೊಳಂಗಿಲ್ಲ. ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡ್ತೀನಿ. ಸೊ ಐಚ್ಛಿಕ ಸ್ನಾಯುಗಳು ಒಂದೇದು ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ಆಕಾರದೊಳಗೆ ಇರ್ತಾವೆ, ಅದಕ್ಕೆ ಪಟ್ಟೆ ಸಹಿತ ಸ್ನಾಯುಗಳು ಅಂತಾರೆ. ಇವು ಮೂಳೆಗಳಿಗೆ ಅಂಟ್ಕೊಂಡಿರ್ತಾವೆ. ಎಲ್ಲಿ ಅಂಟ್ಕೊಂಡಿರ್ತಾವ? ಮೂಳೆಗಳಿಗೆ ಅಂಟ್ಕೊಂಡಿರೋದ್ರಿಂದ ಇವಕ್ಕೆ ಏನಂತ ಕರೀತಾರ? ಮೂಳೆ ಸ್ನಾಯುಗಳು. ಸ್ಕೆಲೆಟಲ್ ಮಸಲ್ಸ್ ಅಂತ ಕರೀತಾರೆ ಇವ್ರಿಗೆ. ಏನಂತ ಕರೀತಾರೆ? ಸ್ಕೆಲೆಟಲ್ ಮಸಲ್ಸ್. ಇದು ತಿಳಿತೈತಾ? ಎಸ್. ಮನುಕುಲದ ಇಚ್ಛೆಯನ್ನು ಅಥವಾ ಮಾನವನ ಇಚ್ಛೆಯಂತೆ ನಡೆಯುವಂಥವು, ಅದಕ್ಕೆ ಐಚ್ಛಿಕ ಸ್ನಾಯುಗಳು ಅಂತ ಕರೀತಾರೆ. ಎರಡನೇದು ಯಾವುದೈತಿ? ಯಾವ ಸ್ನಾಯು? ಯಾವ ಸ್ನಾಯು? ಅನೈಚ್ಛಿಕ ಸ್ನಾಯು. ಹೌದಾ? ಇದ್ರದ್ದು ಏನು ಅರ್ಥ ಇರ್ಬೋದು? ಏನಿರ್ಬೋದು? ಇದು ನಮ್ಮ ಮಾತು ಕೇಳಾತದ, ಇದು ಏನು ಮಾಡತ್ತದ? ಇದು ಕೇಳಲಾಗ್ಯದ. ಹೌದಂತೀರಿ ಇಲ್ಲ ಅಂತೀರಿ? ಇದು ಇದು ಕೇಳಲಾಗ್ಯದ. ಅದಕ್ಕೆ ಏನಂತ ಕರೀತಾರೆ? ಅನೈಚ್ಛಿಕ ಸ್ನಾಯುಗಳು ಅಂತ ಕರೀತಾರೆ. ನಿಮ್ಮ ಮುಂದೊಂದು ಚಿತ್ರ ತೆಗೆದೀನಿ ಇಲ್ಲಿ, ಇದು ಅನೈಚ್ಛಿಕ ಸ್ನಾಯುಗಳದೆ. ಹಿಂಗೆ ಇರ್ತಾವೆ ಅನೈಚ್ಛಿಕ ಸ್ನಾಯುಗಳು. ಸೊ ಅನೈಚ್ಛಿಕ ಸ್ನಾಯುಗಳು ಹಿಂಗಿರ್ತಾವ, ಒಂದಕ್ಕೊಂದು ತಮ್ಮ ಇಚ್ಛೆಯಂತೆ ನಡ್ಕೊಳ್ಳೋದಲ್ಲ, ನಮ್ಮ ಇಚ್ಛೆಯಂತೆ ನಡ್ಕೊಳ್ಳೋದಿಲ್ಲ. ಕೊನೆಗೆ ಜೊತೆಗೆ ಇನ್ನೊಂದು ಹೆಸರು ಇದಕ್ಕೆ ಮೃದು ಸ್ನಾಯುಗಳು ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾವುದೇ ಮೂಳೆಗಳಿಗೆ ಅಂಟಿಕೊಂಡಿರೋದಿಲ್ಲ. ಏನಾಗಿರಂಗಿಲ್ಲ? ಯಾವುದೇ ಮೂಳೆಗಳಿಗೆ ಅಂಟಿಕೊಂಡಿರದೇ ಇರೋ ಕಾರಣವಾಗಿ ಇದಕ್ಕೆ ಮೃದು ಸ್ನಾಯುಗಳು, ಸ್ಮೂತ್ ಮಸಲ್ಸ್ ಅಂತ ಕರೀತಾರೆ. ಯಾವ ಸ್ನಾಯುಗಳು? ಯಾವ ಸ್ನಾಯುಗಳು? ಸ್ಮೂತ್ ಮಸಲ್ಸ್ ಅಂತ ಕರೀತಾರೆ. ಯಾರಿಗೆ? ಅನೈಚ್ಛಿಕ ಸ್ನಾಯುಗಳಿಗೆ. ಯಾರಿಗೆ? ಯಾರಿಗೆ? ಎಲ್ಲಿರ್ಬೋದು ಇವು? ಭಾಳ ಅದರ ಯಾವುದೇ ಮೂಳೆಗೆ ಅಂಟ್ಕೊಂಡಿಲ್ಲ ಇವು, ಯಾವುದೇ ಮೂಳೆಗೂ ಇವು ಅಂಟ್ಕೊಂಡಿರೋದಿಲ್ಲ. ಇವು ಫ್ರೀ ಇರ್ತಾವೆ ದೇಹದೊಳಗೆ. ಎಲ್ಲೆಲ್ಲಿ ಕಂಡು ಬರ್ತಾವೆ ಹೇಳ್ತೀರೇನ? ನಾಯಕ್ ನೀವು ಹೇಳ್ರಲ್ಲ ಒಂದೆರಡು. ಎಲ್ರಿ? ಹಾಂ ಹೇಳ್ರಿ ಒಂದು. ಎಲ್ಲಿ ಅಂದ್ರಿ ನೀವು? ಕಿವಿ ನಾಲಿಗೆರೆ? ಹಾಂ ನಾಲಿಗೆ, ಮತ್ತು ಶ್ವಾಸಕೋಶ, ಮತ್ತು ಯಾವ ಸರ? ಗಂಟ್ಲು ರೀ? ಏನು ಹೊಟ್ಟಿ ರೀ? ಹೊಟ್ಟೆ ಜಠರ ಅನ್ಬೇಕು ಸರ್, ಅದಕ್ಕೆ ಹೊಟ್ಟೆ ಅನ್ನಂಗಿಲ್ಲ ರೀ ನಾವು. ಜಠರ, ಮತ್ತು ಕಿಡ್ನಿ ರೀ, ಮತ್ತು ಶ್ವಾಸಕೋಶ, ಮತ್ತು ಇನ್ನಾಗರೆ ಅಂದಿನ ಶ್ವಾಸಕೋಶ ಅಂತೇಳಿ. ಹಾಂ ಲಿವರ್, ಮತ್ತು ನಾ ಹೇಳ ಎಲ್ಲದಕ್ಕೆ ಹಾಂ ಅಂತೀರಿ ನೋಡ್ರಿ. ಸಣ್ಣ ಕರಳು, ದೊಡ್ಡ ಕರಳು, ಶ್ವಾಸಕೋಶಗಳು, ಹೃದಯ, ನರಕೋಶಗಳು ಬೇರೆದೇ ಯಾವುದೋ ನರ ಅಂಗಾಂಶ ಅಂತೇಳಿ ಹೊಸದು ನಿನ್ನೆ ಹೇಳೀನಿ. ಹೇಳಿದ್ರೆ ಇದು ಸ್ನಾಯು ಅಂಗಾಂಶದ ಬಗ್ಗೆ ಮಾತಾಡತ್ತೀನಿ. ಹೌದಾ? ಸೊ ಎಲ್ಲ ಅನೈಚ್ಛಿಕ ಸ್ನಾಯುಗಳು ಅಂತ ಅಂತೀವಿ. ತಿಳಿತಾ? ನೋಡೋದಕ್ಕೆ ಹಿಂಗಿರ್ತವೆ. ಕೊನೆಯದಾಗಿರುವಂಥದ್ದು ಹೃದಯ ಸ್ನಾಯು. ಯಾವ ಸ್ನಾಯುಗಳು? ಭಾಳ ಇಂಪಾರ್ಟೆಂಟ. ಹೃದಯ ಸ್ನಾಯುಗಳು. ಯಾವ ಸ್ನಾಯುಗಳು? ಯಾಕೆ ಹೃದಯ ಸ್ನಾಯುಗಳು ಅಂತ ಕರೀತಾರಂದ್ರೆ, ಇವು ಹೃದಯವನ್ನು ಸೃಷ್ಟಿ ಮಾಡ್ತಾವ. ಯಾರನ್ನು ಸೃಷ್ಟಿ ಮಾಡ್ತಾವ? ಹೃದಯದ ಸೃಷ್ಟಿಯನ್ನು ಮಾಡ್ತಾವ, ಅಥವಾ ಹೃದಯಕ್ಕೆ ನಿರ್ದಿಷ್ಟವಾದಂಥ ರಚನೆಯನ್ನು ಕೊಡ್ತಾವ. ಅದಕ್ಕೆ ಹೃದಯ ಸ್ನಾಯುಗಳು ಅಂತ ಕರೀತಾರೆ. ಒಂದು. ಎರಡನೇದಾಗಿ ಹೆಚ್ಚಿನ ಸಂಖ್ಯೆಯ ಗ್ಲೈಕೋಜನ್ ಅಣುಗಳನ್ನು, ಯಾರನ್ನು? ಗ್ಲೈಕೋಜನ್ ಅನ್ನೋದು, ಅಥವಾ ನೀವು ನೆನಪಾತಿತ್ತಿಲ್ಲ ಅಂದ್ರೆ ಅಥವಾ ತಿಳಿಲಿಲ್ಲ ಅಂದ್ರೆ, ಗ್ಲೂಕೋಸ್ ಅಣುಗಳನ್ನು ಮತ್ತು ಮೈಟೋಕಾಂಡ್ರಿಯಾಗಳನ್ನು ಹೊಂದಿರ್ತಾವೆ. ಮೈಟೋಕಾಂಡ್ರಿಯಾದ ಏನು ಕೆಲಸ? ಮತ್ತು ಶಕ್ತಿ ಉತ್ಪಾದನೆನೇ, ಉಸಿರಾಟದ ಮೂಲ ಘಟಕ. ಈ ಉಸಿರಾಟ ಆಗಬೇಕಂದ್ರೆ ಏನು ಬೇಕು? ಹೆಚ್ಚಿನ ಗ್ಲೂಕೋಸ್ ಅಣುಗಳು ಎಷ್ಟು ಸಾಗಾಣಿಕೆ ಆಕ ಅಷ್ಟು ಶಕ್ತಿ ಉತ್ಪಾದನೆ ಆಕೈತಿ. C6H12O6 ಅಂತ ಬರ್ದಿದೆ ಸರ್ ನಿನ್ನೆ. ಅದರ ಮುಂದೆ ಆಮ್ಲಜನಕ ಸೇರಿಕೊಂಡು ಶಕ್ತಿ ಉತ್ಪಾದನೆ ಆಗೋ ಪ್ರಕ್ರಿಯೆಗೆ ಉಸಿರಾಟ ಕ್ರಿಯೆ ಅಂತ ಕರೀತಿದ್ದೆ. ಆ ಉಸಿರಾಟ ಆಗಬೇಕಂದ್ರೆ ಏನು ಬೇಕು? ಗ್ಲೂಕೋಸ್ ಬೇಕು. ಸೊ ಹೆಚ್ಚಿನ ಪ್ರಮಾಣದೊಳಗೆ ಗ್ಲೂಕೋಸ್ ಮತ್ತು ಮೈಟೋಕಾಂಡ್ರಿಯಾಗಳನ್ನು ಹೊಂದಿರುವಂಥ ಜೀವಕೋಶಗಳ ಗುಂಪು ಎಲ್ಲಿ ಕಂಡು ಬರ್ತೈತೆ ಅಂದರೆ ಹೃದಯ ಸ್ನಾಯುಗಳಲ್ಲಿ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಹೃದಯ ಸ್ನಾಯುಗಳು. ಪ್ರಶ್ನೆ ಇದನ್ನು ಕೇಳ್ಬೋದು, ಈ ಕೆಳಗಿನ ಯಾವ ಜೀವಕೋಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮೈಟೋಕಾಂಡ್ರಿಯಾಗಳು ಕಂಡು ಬರ್ತಾವೆ? ಒಂದು ಜೀವಕೋಶದೊಳಗೆ ಒಂದೇ ಮೈಟೋಕಾಂಡ್ರಿಯಾ ಇರಂಗಿಲ್ಲ, ಒಂದು 30-40 ಮೈಟೋಕಾಂಡ್ರಿಯಾ ಇರ್ತಾವೆ ನಾರ್ಮಲ್ ಜೀವಕೋಶದೊಳಗೆ. ಹೌದಾ? ಆದರೆ ಹೃದಯ ಸ್ನಾಯುಗಳ ಜೀವಕೋಶದೊಳಗೆ 80 ಮೈಟೋಕಾಂಡ್ರಿಯಾಗಳು ಕಂಡು ಬರ್ತಾವೆ. ಅಂದ್ರೆ ನಾರ್ಮಲ್ಕಿನ್ನ ಡಬಲ್ ಜಾಸ್ತಿ. ಅದಕ್ಕೆ ಹೃದಯ ಯಾವತ್ತೂ ಏನು ಮಾಡೋಂಗಿಲ್ಲ? ರೆಸ್ಟ್ ಮಾಡೋಂಗಿಲ್ಲ. ಏನು ಮಾಡೋಂಗಿಲ್ಲ? ಯಾರು? ಅವರು ರೆಸ್ಟ್ ಮಾಡಿದ್ರಂದ್ರೆ ನಾವು ರೆಸ್ಟ್ ಇನ್ ಪೀಸ್ ಹಾಕ್ತೇವೆ. ಹೌದಂತೀರಾ? ಹೆಂಗೆ ಕಾಣ್ತಾವೆ ಸರ್ ನೋಡಕ್ಕಂದ್ರೆ? ಹಿಂಗಿರ್ತಾವೆ ಇವು ಸ್ನಾಯುಗಳು.
ಇವೇನು ಹೊಸವು ಕಾಣತ್ತವಲ್ಲ ಸರ್ ಅಂತ ಅನಿಸ್ಲಾತೈತಿ. ಅಲ್ಲ ನೋಡ್ರಿ, ಅವು ಕನೆಕ್ಷನ್ ಇಲ್ಲ ಒಂದಕ್ಕೊಂದು. ಕಾಣತ್ತವೇನು ಒಂದಕ್ಕೊಂದು ಕನೆಕ್ಷನ್ ಅದಾವ? ಇಲ್ಲ. ಇದ್ರೊಳಗೆ ನೋಡ್ರಿ, ಇದಕ್ಕೂ ತನ್ನದೇ ಆಗಿರುವಂಥ ಹೊರಪದರ ಮುಗಿದ್ಮೇಲೆ ಮುಗೀತು, ಇಲ್ಲಿಗೆ ಕನೆಕ್ಷನ್ ಮುಗೀತಿದ್ರದ್ದು. ಆದರೆ ಇಲ್ಲಿ ಒಂದಕ್ಕೊಂದು ಜೀವಕೋಶಗಳು ಕನೆಕ್ಷನ್ ಅದಾವೆ ನೋಡು, ಕಾಣತ್ತಾವಿಲ್ಲ ರೀ, ಕನೆಕ್ಟ್ ಅದಾವೆ ನೋಡ್ರಿ. ಇಲ್ಲಿ ಕನೆಕ್ಟ್ ಐತಿ, ಇಲ್ಲಿ ಕನೆಕ್ಟ್ ಐತಿ, ಇಲ್ಲಿ ಕನೆಕ್ಟ್ ಐತಿ, ಹಿಂಗೆಲ್ಲ ಕನೆಕ್ಷನ್ ಐತಿ ಒಂದಕ್ಕೊಂದು ನಡಬಾರ್ದು. ಸೊ ಹೃದಯ ಸ್ನಾಯುಗಳಲ್ಲಿ ಅಥವಾ ಹೃದಯ ಸ್ನಾಯುಗಳ ಜೀವಕೋಶಗಳು ಯಾವತ್ತೂ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರ್ತಾವೆ. ಇಂಟರ್ ಕನೆಕ್ಟ್ ಇದ್ದವರು ಇದರಿಂದ ಇವಕ್ಕೆ ಏನಂತ ಕರೀತಾರೆ ಗೊತ್ತಾ? ಕನ್ವರ್ಸೇಷನ್ ಜಂಕ್ಷನ್ಸ್ ಅಂತ ಕರೀತಾರೆ. ಕನ್ವರ್ಸೇಷನ್ ಜಂಕ್ಷನ್ಸ್ ಯಾರಿಗೆ? ಹೃದಯ ಸ್ನಾಯುಗಳು. ಸರಿ, ಕನ್ವರ್ಸೇಷನ್ ಜಂಕ್ಷನ್ಸ್ ಅಂದರೆ ಏನು? ಜಂಕ್ಷನ್ ಅಂದ್ರೆ ಏನು ಗೊತ್ತಲ್ಲ ನಿಮ್ಗೆ? ಜಂಕ್ಷನ್ ಅಂದ್ರೆ ಏನು? ಟ್ರೈನ್ ಬಂದು ನಿಂದ್ರೋದ್ರಿ, ಎಲ್ಲ ಬಂದು ಒಂದೇ ಕಡೆ ನಿಂದಿರ್ತಾವೆ. ಕೇಂದ್ರ ಅನ್ಬೋದಾ? ಕೇಂದ್ರ ಅನ್ಬೋದ್ರಿ. ಜಂಕ್ಷನ್ ಅಂದ್ರೆ ಎಲ್ಲ ಒಂದು ಕಡೆ ಬರ್ತಾವ ಅಂತ. ಆದರೆ ಇಲ್ಲಿರುವಂಥ ಜೀವಕೋಶಗಳು ಹೆಂಗದಾವ ಅಂದ್ರೆ ಒಂದಕ್ಕೊಂದು ಮಾತಾಡ್ಕೊಂಡು ಜೀವನ ಮಾಡ್ತಾವೆ. ಸಂವಹನ ಕೇಂದ್ರಗಳು ಅಂದಂಗೆ. ಸಂವಹನ ಕೇಂದ್ರಗಳು ಅಂದ್ರೆ ಒಬ್ರಿಗೊಬ್ರು ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಂತ ಹೋಗೋದು. ಒಬ್ಬರು ಅದಕ್ಕೆ ಆದಿತ್ಲೆ ತನಪ್ಲಿಲ್ಲ ಯಾರು, ನೀ ಹೆಂಗೆ ಹೇಳ್ತಿ ಹಂಗೆ ಅಂದಂಗೆ ಬಾಜುದವ್ರು ಎಲ್ಲರೂ. ತಿಳಿತೈತಿಲ್ಲ ನಾನು ಹೇಳತ್ತೀನಿ. ಒಂದು ಗುಂಪಿತ್ತು ಅಂದ್ರೆ ಒಬ್ರು ಲೀಡರ್ ಅಂತೇನಿಲ್ಲ, ಎಲ್ಲರೂ ಒಪಿನಿಯನ್ಗಳನ್ನು ಕೇಳಿ ಅದ್ರ ಮೂಲಕ ಹೋಗೋದು. ಇದು ಕನ್ವರ್ಸೇಷನ್ ಜಂಕ್ಷನ್ಸ್ ಅಂತ ಕರೀತಾರೆ. ಅಂತ ಸೇಮ್ ಥಿಂಗ್ ಇಲ್ಲಿನೂ ನಡೆದೈತಿ. ಎಲ್ಲಿ? ಈ ಜೀವಕೋಶಗಳಲ್ಲಿ. ಎಲ್ಲಪ್ಪ ಅಂತ ಕೇಳಿದ್ರೆ ಹೃದಯದ ಸ್ನಾಯುಗಳಲ್ಲಿ. ತಿಳಿಲಾತಲ್ಲ ನಿಮ್ಗೆಲ್ಲರಿಗೆ ನಾ ಏನು ಹೇಳತ್ತೀನಿ? ಇಲ್ಲೊಂದು ಹೃದಯ ಐತಿ, ಏನೈತ್ರಿ? ಇದು ಬೇಡ, ಮೊದಲೇ ಇದು ತಿಳಿಸ್ತೀನಿ. ಈಗ ಈ ಜೀವಕೋಶಗಳು ಬೇಡ, ಹಿಂಗೆ ಒಂದು 4 ತೊಗೊತೀನಿ ಎಕ್ಸ್ಟ್ರಾ ಸುಮ್ಮನೆ. ಹಿಂಗಾಗೈತೆ ತಿಳ್ಕೊ ಹೃದಯ. ಇವೊಂದು 4 ಜೀವಕೋಶ 8 ಜೀವಕೋಶ ತೆಗೆದೀನಿ ನಿಮ್ಮ ಮುಂದೆ. ಹೃದಯ ಸ್ನಾಯುಗಳಲ್ಲಿ ಈ ರೀತಿ ಜೀವಕೋಶಗಳದಾವ ಅಂತ ತಿಳ್ಕೊಳ್ಳೋನು. ಈ ಒಂದು ಜೀವಕೋಶ ಹಿಗ್ಗಕ್ಕೆ ಶುರು ಮಾಡ್ತಾ ತಿಳ್ಕೊರಿ. ಏನು ಮಾಡ್ತಂದ್ರೆ ಹಿಗ್ಗೋದಂದ್ರೆ ಗೊತ್ತಾಕೈತಿಲ್ಲ, ಹಿಗ್ಗೋ ಮತ್ತು ಕುಗ್ಗೋ ಪ್ರಕ್ರಿಯೆ, ಡಬ್ ಮತ್ತು ಲಬ್ ಅಂತೇಳಿ. ಸೊ ಇದು ಹಿಗ್ಗಕ್ಕೆ ಶುರು ಆಯ್ತಂದ್ರೆ ಇಲ್ಲಿರುವಂಥ ಒಟ್ಟು ಜೀವಕೋಶಗಳು ಹಿಗ್ತಾವೆ. ಹ್ಞೂ ಅಂತೀರಿ? ಇದೇ ಕುಗ್ಬೇಕಂತೇಳಿ ರೂಲ್ಸ್ ಇಲ್ಲ. ಆಮೇಲೆ ಯಾರು ಬೇಕಾದ್ರೂ ಕೂಗ್ಲಿದ್ರ, ಇದು ಕೂಗ್ಲಿ ಎಲ್ಲ ಜೀವಕೋಶಗಳು ಕೂಗ್ತಾವೆ. ಸೊ ಇಂತಹ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಈ ಜೀವಕೋಶಗಳ ಗುಂಪಿಗೆ, ಈ ಅಂಗಾಂಶಗಳಿಗೆ ಏನಂತ ಕರೀತಾರೆ ಅಂದ್ರೆ ಸಂವಹನ ಕೇಂದ್ರಗಳು ಅಂತ ಕರೀತಾರೆ. ಯಾವ ಕೇಂದ್ರಗಳು? ಸಂವಹನ ಕೇಂದ್ರಗಳು. ಫಾರ್ ಎಕ್ಸಾಂಪಲ್ ಸರ ನೋಡ್ರಿ, ಇಲ್ಲೊಂದು ಹೃದಯ ಇಟ್ಟೀನಿ, ಹಿಂಗೆ ಹಿಡ್ದೀನಿ, ಕಾಣತ್ತದ? ಏನು ಕಾಣತ್ತ ಇಲ್ರಿ? ಕಾಣತೈತಿ, ಗೊತ್ತಾಕೈತಿ ಹೃದಯ ಅಂದ್ರೆ. ಈ ಹೃದಯ ಹೆಂಗೆ ಬಡ್ಕೊತೈತಿ ಅಂದ್ರೆ ಹೆಂಗೆ ಬಡ್ಕೊತೈತಿ, ಹೌದಂತೀರಿ? ಹಿಂಗೆ ಬಡ್ಕೊತೈತಿ ಇಲ್ಲ? ನೀ ಸುಮ್ಮಿರು, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಸುಮ್ಮ ಕೂತ್ಬಿಡು. ಹಿಂಗೆ ಬಡ್ಕೊಳತೈತಿ, ಹೌದಂತೀರ? ಹ್ಞೂ ಅಂತೀರಿ. ಹಿಂಗೆ ಬಡ್ಕೊಳತೈತಿ, ಹೌದಿಲ್ಲ ಹೃದಯ? ಇಲ್ರಿ ಬಡಿಯತೈತಿ. ಹಿಂಗೆ ಬಡಿದ್ರೆ ನಡಿತೈತಿ. ಹಿಂಗೆ ಬಡಿತಿತ್ತಂದ್ರೆ ಹೆಂಗೆ ಹಾಕಿತ್ತು? ಏನು ಹಾಕಿತ್ತು? ಓ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ರಿ ಅಂದಂಗೆ ಇಲ್ಲಿ, ಹೌದಂತೀರಿಲ್ಲ ಅಂತೀರಿ? ಹಿಂಗೆ ಬಡಿಯಂಗಿಲ್ರಿ, ಹಿಂಗೆ ಬಡಿತೈತಿ ರೀ. ಹಾಂ, ಇದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡ್ತೀನಿ. ಹೃದಯದೊಳಗೆ ಮಾತಾಡತ್ತೀನಿ. ಸದ್ಯಕ್ಕೆ ನಿಮ್ಗೆ ಗೊತ್ತಾಯ್ತು ನಾ ಏನು ಹೇಳತ್ತೀನಿ ಅಂತೇಳಿ. ಹಾಂ, ಹಿಂಗೆ ಬಡ್ಕೊಳತ್ತ. ಸೊ ಇದಕ್ಕೆ ಏನಂತ ಕರೀತಾರ? ಹಿಂಗೆ ಬಡಿಲಾರ್ದಂಗೆ ನೋಡ್ಕೊಳ್ಳೋರು ಯಾರಪ್ಪ ಅಂತ ಕೇಳಿದ್ರೆ ಯಾವ ಸ್ನಾಯುಗಳು? ತಿಳಿತೈತಾ? ತಿಳಿದಂಗೆ ಆಕೈತೋ? ತಿಳಿತೈತಾ? ಹೃದಯ ಸ್ನಾಯುಗಳು ಕೆಲಸ ಹಿಂಗೆ ಮಾಡೋದ್ರಿಂದ ಇವಕ್ಕೆ ಸಂವಹನ ಕೇಂದ್ರಗಳು ಅಂತ ಕರೀತಾರೆ. ಯಾವ ಕೇಂದ್ರಗಳು? ಸಂವಹನ ಕೇಂದ್ರಗಳು. ಹೌದಾ? ತಿಳಿತೈತಾ? ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ ಸ್ನಾಯುಗಳನ್ನು? ಯಾರನ್ನ? ಒಂದನೇದ್ದು, ಎರಡನೇದ್ದು, ಮೂರನೇದು ಮೂಳೆಗಳಿಗೆ ಅಂಟ್ಕೊಂಡಿರ್ತಾವ. ಅಂಟಿಕೊಂಡಿರೋದ್ರಿಂದ ಇವಕ್ಕೆ ಮೂಳೆ ಸ್ನಾಯುಗಳು ಅಂತ ಕರೀತಾರೆ. ಹೌದಾ? ಮೂಳೆಗಳಿಗೆ ಅಂಟ್ಕೊಂಡಿರೋದಿಲ್ಲ, ಇವಕ್ಕೆ ಏನಂತ ಕರೀತಾರೆ? ಮೃದು ಸ್ನಾಯುಗಳು. ಯಾವ ಸ್ನಾಯುಗಳು? ಹೃದಯದ ಹೊರಪದರವನ್ನು ಸೃಷ್ಟಿ ಮಾಡ್ತಾವೆ, ಅದಕ್ಕೆ ಏನಂತ ಕರೀತಾರೆ? ಹೃದಯ ಸ್ನಾಯುಗಳು ಅಂತ ಕರೀತಾರೆ. ಹೌದಾ? ಇವು ಬೇಗನೆ ಆಯಾಸ ಆಕ್ಕವು. ಇವು ಮೂಳೆಗಳಿಗೆ ಅಂಟ್ಕೊಂಡು ದೊಡ್ಡ ದೊಡ್ಡ ಚಲನೆಯನ್ನು ಮಾಡೋರು ಇವರು, ಅದಕ್ಕೆ ಬೇಗ ಆಯಾಸ ಆಕ್ಕವ. ಇವು ದೊಡ್ಡ ದೊಡ್ಡ ಚಲನೆ ಇಲ್ಲ, ಅಲ್ಲೇ ಸಣ್ಣ ಚಲನೆಯನ್ನು ಮಾಡ್ತಾವೆ, ಅದಕ್ಕೆ ಇವು ಮೃದು ಸ್ನಾಯುಗಳು ಬೇಗನೆ ಆಯಾಸಗೊಳ್ಳೋದಿಲ್ಲ. ಇವು ಜಾಸ್ತಿ ಸಂಖ್ಯೆಯ ಗ್ಲೂಕೋಸ್ ಮತ್ತು ಮೈಟೊಕಾಂಡ್ರಿಯಾಗಳನ್ನು ಹೊಂದಿರೋದ್ರಿಂದ ಒಟ್ಟ ಆಯಾಸನೇ ಆಗೋದಿಲ್ಲ. ಯಾರು? ಹೃದಯ ಸ್ನಾಯುಗಳು. ಯಾವ ಸ್ನಾಯುಗಳು? ತಿಳಿತೈತಲ್ಲ? ಯಾವ ಸರ್?
ಯಾರ ಮೇಲೆ ಒಂದು ಡಿಪೆಂಡ್ ಇಲ್ಲರಿ ಇದು, ಹೌದ್ರಾ? ಇದು ಹೃದಯ ಸೃಷ್ಟಿ ಮಾಡೈತೆ ಅಂತ ಇದಕ್ಕೊಂದು ಸಪ್ರೇಟ್ ಇಟ್ಟಾರೆ ಸರ್, ಒಂದು ಸ್ವಲ್ಪ ಡಿಫ್ರೆಂಟ್ ಐತೆ ಅಂತೇಳಿ. ಬಟ್ ಇದೂ ಇದೆ, ಹೃದಯ ಸ್ನಾಯುಗಳು ಒಂದು ರೀತಿ ಅನೈಚ್ಛಿಕ ಸ್ನಾಯುಗಳೇ ಆಗಿರ್ತವೆ, ಹೌದಂತೀರಾ? ಈಗ ಒಂದು ಕೆಲಸ ಮಾಡಿರಿ, ಬುಕ್ ತೆಗೀರಿ, ಬುಕ್. ಸೊ ನಿಮ್ಮ ಬುಕ್ಕಲ್ಲಿ ಏನು ಮಾಡ್ತೀರಾ ಅಂದರೆ ಸ್ನಾಯು ಅಂಗಾಂಶ ಅಂತ ಹೆಡ್ಡಿಂಗ್ ಹಾಕಿ.